ರಾಧೆ ರಾಧೆ. ವೆಲ್ಕಮ್ ಟು ಬೆಂಗಳೂರು ಬ್ಯಾಚುಲರ್ ಲೈಫ್ ಸ್ಟೈಲ್. ನಾವು ಓದ್ತಿರ್ಬೇಕಾದ್ರೆ ನಮ್ ಕನ್ಸಿರುತ್ತೆ, ಒಂದು ಡ್ರೀಮ್ ಇರುತ್ತೆ, ಆಚೆ ಬಂದ್ಮೇಲೆ ಬೆಂಗಳೂರಿಗೆ ಆ ತರ ಮಜಾ ಮಾಡ್ಬೋದು, ಈ ತರ ಮಜಾ ಮಾಡ್ಬೋದು, ಹಂಗಿರ್ಬೋದು ಹಿಂಗಿರ್ಬೋದು ಅಂತ. ಇನ್ನ ಫ್ರೆಂಡ್ಸಿಗೆ ಯೋಚನೆ ಇರುತ್ತೆ, ಮಗ ಏನ್ ಮಾಡ್ತಾನೋ, ಏನ್ ತಿಂತಾನೋ, ಎಲ್ಲಿ ತಿಂತಾನೋ, ಇಲ್ಲೇನ್ ಚಟಗಳು ಕಲ್ತ್ಬಿಡ್ತಾನೋ ಅಂತ. ಸೊ ಇಟ್ ಈಸ್ ಒನ್ ಆಫ್ ದ ಲೈಫ್ ಎಕ್ಸಾಂಪಲ್ ಶೇರಿಂಗ್ ಮೀ ವಿತ್ ಮೀ ಅಂಡ್ ವಿತ್ ಮೈ ಫ್ರೆಂಡ್ ಬಸವರಾಜ್ MB. ಈಸ್ ಎಂಬೆಡೆಡ್ ಸಾಫ್ಟ್ವೇರ್ ಡೆವಲಪರ್. ನಾನು ಎಲೆಕ್ಟ್ರಿಕಲ್ ಕೋರ್ಸ್ ಮತ್ತೆ ಡಿಟೇಲೈಸೇಷನ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಟಾರ್ಟಿಂಗ್ ಲೈಫ್ ಇಂದನೂ ಹೋಗುತ್ತೆ, ಹೆಂಗ್ ಬರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಸ್ಯಾಲ್ರೀಸ್ ಆಗಲಿ ಹಿಂಗ್ ಸ್ಟ್ರಗಲ್ ಪಟ್ವಿ. ನಾವೇ ದೊಡ್ಡ ದೊಡ್ಡ ಕಾಲೇಜ್ ಬ್ಯಾಕ್ಗ್ರೌಂಡ್ ಬಂದಿರೋರಲ್ಲ, ಗೌರ್ಮೆಂಟ್ ಕಾಲೇಜ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋರೆ. ಇಬ್ರು ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರೆ. ಸೊ ಲೆಟ್ ಸ್ಟಾರ್ಟ್. ನಾನು ಕಂಪ್ಲೀಟ್ ಮಾಡಿದ್ದು ಮತ್ತೆ ನನ್ನ ಫ್ರೆಂಡ್ ಮಾಡಿದ್ದು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಮಾಡಿದ್ದು. ಇಬ್ರು ನಾವು ಡಿಪ್ಲೊಮಾ ಬ್ಯಾಕ್ಗ್ರೌಂಡ್ ಅವರೇನೆ. ಅದಾದ್ಮೇಲೆ ಅವನು ಎಂಬೆಡೆಡ್ ಫೀಲ್ಡಿಗೆ ಹೋದ. ಅದ್ ಬಂದು ಫುಲ್ ಕಂಪ್ಲೀಟ್ ಹಾರ್ಡ್ವೇರ್ ಎಮರ್ಜಿಲ್ ಕೋರ್ಸ್ ಮಾಡ್ದ. ಬಟ್ ತುಂಬಾ ಎಫರ್ಟ್ ಹಾಕಿದೆ ನಾನು. ಒಂದೂವರೆ ವರ್ಷ ಫುಲ್ ಆಚೆ ಎಲ್ಲೂ ಬರಲಿಲ್ಲ, ಫ್ರೆಂಡ್ಸ್ ಜೊತೆ ಆಗಲಿ ಎಲ್ಲೂ ಸೇರ್ಲಿಲ್ಲ. ಫುಲ್ ಡೇ ನೈಟ್ ಫುಲ್ಲು ಕಷ್ಟಪಟ್ಟು ಕೆಲಸ ತಗೊಂಡಿದ್ದು. ಇನ್ನು ನನ್ ಬಂದ್ರೆ ನಾನು ಎರಡು ಕೋರ್ಸ್ ಮಾಡಿದೆ, ಅರ್ಧ ಮಾಡಿದೆ. ಅದಾದ್ಮೇಲೆ ನನಗೆ ಒಂದ್ ಕಡೆ ಕೆಲಸ ಆಯಿತು ಡೇಟಾ ಅನಲಿಸ್ಟ್ ಫಸ್ಟ್ ಕಂಪ್ನಿಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಾನು ಕೋರಿಗೆ ಬಂದ್ಬಿಟ್ಟು ಇನ್ನೊಂದು ದೊಡ್ಡ ಕಂಪ್ನಿ MNC ಸಿಕ್ತು ಅಂತ ಕೋರ್ ಫೀಲ್ಡಿಗೆ ಬಂದೆ. ನಾನು ಇವಾಗ ಇರೋದು ಕಂಪ್ಲೀಟ್ ನಮ್ಮ ಎಲೆಕ್ಟ್ರಿಕಲ್ ಕೋರ್ ಕಂಪ್ನಿ ಇದು. ಇದರಲ್ಲಿ ನಾನು ಎಲೆಕ್ಟ್ರಿಕಲ್ ಕೋಡ್ಸ್ ಮತ್ತೆ ಅಂದ್ರೆ ಡಾಟಾ ಅನಲಿಸ್ಟ್ ಮಾಡೋ ರೋಲ್ನ ಎರಡು ಹೈಬ್ರಿಡ್ ರೋಲ್ ಮಾಡ್ತಾ ಇದ್ದೀನಿ. ಕೆಲಸ ತಗೊಳ್ಳೋದು ಹೇಗೆ ಅಥವಾ ಎಲ್ಲಿ ಹೆಂಗೆ ಕೆಲಸ ಬರುತ್ತೆ ಅಂತ ರಿಯಾಲಿಟಿ ಎಕ್ಸಾಂಪಲ್ ಅಂತ ಅಂದ್ರೆ, ನಾವು ಓದೋ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಬೆಂಗಳೂರಲ್ಲಿ ಒನ್ ಆಫ್ ದಿ 2-3 ಕಾಲೇಜಲ್ಲಿ ಮಾತ್ರ ಒಳ್ಳೊಳ್ಳೆ ಪ್ಯಾಕೇಜ್ ಸಿಗುತ್ತೆ. 10 ಲಕ್ಷ ಮೇಲೆ ಆ ಥರ ನಮ್ದೊಂದು ಡ್ರೀಮ್ ಇರುತ್ತೆ, ಅಥವಾ ಗೂಗಲಲ್ಲಿ ನೋಡ್ಬಿಟ್ಟು ಅನ್ಕೊಂತೀವಿ ಇಷ್ಟು ಸಂಬಳ ಸಿಗುತ್ತೆ ಮುಗಿಸೋದ್ಮೇಲೆ ಅಂತ. ಎಸ್ಪೆಷಲಿ ಫಾರ್ BE ಪೀಪಲ್ಸ್. ಯಾಕಂದ್ರೆ ನನಗೆ ಬೇರೆ ಫೀಲ್ಡಿಂದ ಅಷ್ಟು ಐಡಿಯಾ ಇಲ್ಲ, ನನ್ನ ಫೀಲ್ಡಿಗೆ ಮಾತ್ರ ಹೇಳ್ಬೋದು. ಇವನ ಜೊತೆ ನನಗೆ ಒಂದು 5-6 ಜನ ಕ್ಲಾಸ್ಮೇಟ್ ಸೇರಿದ್ರು. ಬಟ್ ಯಾರು ಕಂಪ್ಲೀಟ್ ಎಫರ್ಟ್ ಆಗಿದ್ದಾರೆ ಅವ್ರಿಗಂತೂ ಜಾಬ್ ಆಗಿದೆ, ಕಂಪ್ಲೀಟ್ ಡಿಫರೆಂಟ್ ಎಫರ್ಟ್. ಮತ್ತು ಅವರಿಗೆ ಇವರೆಲ್ಲ ಫುಲ್ ಲಿಂಕ್ಡ್ಇನ್ ಅಪ್ಲೈ ಮಾಡ್ಕೊಂಡ್ರು, ನೀವು ಅವ್ರಿಗೆ ಟ್ರೈ ಮಾಡಿ ಕೊನೆಗೆ ಇವ್ರಿಗೆ MRC ಕಡೆಯಿಂದನೇ ಪ್ಲೇಸ್ಮೆಂಟ್ಸ್ ಆಯ್ತು ಇವರಿಗೆ. ಇನ್ನು ನನ್ಗೆ ಬಂತು ಅಂದ್ರೆ ನಾನು ಲಿಂಕ್ಡ್ಇನ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೆ. ಸೊ ಲಿಂಕ್ಡ್ಇನ್ ಅಲ್ಲಿ ಜಾಬ್ ಸಿಗುತ್ತೆ ಅಂದ್ರೆ ಹೌದು ಸಿಗುತ್ತೆ. ನಂದು ಲೈವ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಇವಾಗ ಲಿಂಕ್ಡ್ಇನ್ ಆಲ್ಗೋರಿದಮ್ ಇದೆ ಅಂತ ಹೇಳ್ತಾರೆ. ಐ ಆಮ್ ನಾಟ್ ಸೋ ಟೆಕ್ನಿಕಲಿ, ಬಟ್ ನಂದೇನಪ್ಪ ಆಯ್ತು ಅಂದ್ರೆ ದಿನ ಹೋಗ್ತಿದ್ದೆ, ಜಾಬ್ ಸರ್ಚ್ ಮಾಡ್ತಾ ಇದ್ದೆ ಕ್ಲೀನ್ ಆಗಿ. ಇದೇ ತರ ರೋಲ್ ಬೇಕು ನನಗೆ, ಡೇಟಾ ಅನಲಿಸ್ಟ್ ರೋಲ್ ಬೇಕಂತ ಸರ್ಚ್ ಮಾಡ್ತಾ ಇದ್ದೆ. ಸೊ ಪ್ರೊಫೈಲ್ ದಿನ ಎಡಿಟ್ ಮಾಡಿ ಅಪ್ಡೇಟ್ ಮಾಡ್ಬೇಕು ಅಂತ ಹೇಳ್ತಾರೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೆ. ಸೊ ವಿತಿನ್ 2 months ನನಗೆ HR ಕಡೆಯಿಂದ ಮೆಸೇಜ್ ಬಂತು, ವಿ ಆರ್ ಲುಕಿಂಗ್ ಫಾರ್ ಎಲೆಕ್ಟ್ರಿಕಲ್ ಕ್ಯಾಂಡಿಡೇಟ್ ವಿತ್ ದಿಸ್ ಸ್ಕಿಲ್ ಅಂತ. ಸೊ ಅಲ್ಲಿಂದ ನಂದು ಲೈಫ್ ಜರ್ನಿ ಶುರುವಾಯಿತು. ಲಿಂಕ್ಡ್ಇನ್ ನಂಬೋದಾ ಅಂದ್ರೆ ಹೌದು ನಂಬೋದು, ಕೋರ್ಸ್ಗಳಿಗೆ ಹೋಗ್ಬೋದಾ ಅಂದ್ರೂ ಹೌದು ಹೋಗ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಅವರ್ ಎಫರ್ಟ್ಸ್. ನಾವು ಎಷ್ಟು ಎಫರ್ಟ್ ಆಗ್ತೀವಿ ಅದ್ರ ಮೇಲೆ ಡಿಪೆಂಡ್. ನಾವು ಸುಮ್ಮನೆ ಕೋರ್ಸಿಗೆ ಹೋದ ತಕ್ಷಣ ಕೆಲಸ ಕೊಡಿಸ್ತೀನಿ ಅಂದ್ರೆ ಯಾವುದಕ್ಕೂ ಆಗಲ್ಲ. ಎಫರ್ಟ್ ಹಾಕಿ ಖಂಡಿತವಾಗ್ಲೂ ಕೆಲಸ ಸಿಗುತ್ತೆ, ನಮ್ಮ ಎಫರ್ಟಿಗೆ ಕೆಲಸ ಸಿಗುತ್ತೆ. ನೆಕ್ಸ್ಟ್ ಇನ್ನು ಇದೇ ತರ ಒಂದು ಟಿಪ್ಸ್ ಕೊಡ್ತಾ ಹೋಗ್ತೀವಿ, ರಿಯಲ್ ಲೈಫಲ್ಲಿ ಹೆಂಗ್ ನಡೆಯುತ್ತೆ ಅಂತ ಗೊತ್ತಾಗುತ್ತೆ. ನಮಗೆ ಯಾರು ಗೈಡ್ ಮಾಡೋರು ಇರಲಿಲ್ಲ, ಯಾವ ಬ್ರಾಂಚ್ ತಗೋಬೇಕು ಅಂದ್ರೆ ಗೊತ್ತಿಲ್ಲದಲೇ ಬಂದು ಇಂಜಿನಿಯರಿಂಗ್ ಮಾಡಿ ಮುಗಿಸಿ ನಾನು ಈ ಕಡೆ ಬಂದಿದ್ದು. ಕೆಲವ್ರಿಗೆ ಮಾತ್ರ ಕ್ಲಾರಿಟಿ ಇರುತ್ತೆ, ಕೆಲವ್ರಿಗೆ ಕ್ಲಾರಿಟಿನೇ ಇರಲ್ಲ. ಸೊ ಯಾರೇ ತಂದೆ ತಾಯಿ ನೋಡಿದ್ರು ನಿಮ್ಮ ಮಕ್ಳಿಗೆ ಶೇರ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ತಿಳಿಸ್ಕೊಡಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಕೆಳಗಡೆ ಮೈಲ್ ID ಹಾಕಿರ್ತೀವಿ, ಅದಕ್ಕೂ ಕೂಡ ಕ್ವಶನ್ಸ್ ನೀವು ಇದು ಮಾಡ್ಬೋದು. ಇಲ್ಲ ಲಿಂಕ್ಡ್ಇನ್ ID ಹಾಕಿರ್ತೀವಿ, ಅದರಲ್ಲೂ ಕ್ವಶನ್ಸ್ ಕೇಳಿ, ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ID ಹಾಕಿರ್ತೀವಿ, ಅದರಲ್ಲೂ ಫಾಲೋ ಮಾಡಿ. ಏನೇ ಕ್ವಶನ್ಸ್ ಇದ್ರೆ ಕೇಳಿ. ತುಂಬ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ದೊಡ್ಡವ್ರು ನೋಡ್ತಿದ್ರೆ ನೀವು ಅಷ್ಟೇ ಬೇರೆಯವ್ರಿಗೆ ಶೇರ್ ಮಾಡಿ. ಒಂದು ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ ಏನು ಮಾಡಬೇಕು, ಹೆಂಗ್ ಮಾಡಿದ್ರೆ ಏನಾಗುತ್ತೆ, ಪ್ರೊಸೆಸ್ಸೇ ಗೊತ್ತಿರಲ್ಲ. ನಮಗೂ ಅದೇ ಥರ ಗೊತ್ತಿರಲಿಲ್ಲ. ಸೊ ಅಂಥವ್ರಿಗೆ ಹೆಲ್ಪ್ ಮಾಡಲಿ ಅಂತ ನಾ ವಿಡಿಯೋ ಮಾಡ್ತಾ ಇರೋದು. ನೆಕ್ಸ್ಟ್ ನಮ್ಮ ಚಾನಲಲ್ಲಿ ಎಂಬೆಡೆಡ್ ಸಿನ ನಮ್ಮ ಫ್ರೆಂಡ್ ಹೇಳ್ಕೊಡಕ್ಕೆ ಶುರು ಮಾಡ್ತಾನೆ ಕನ್ನಡದಲ್ಲಿ, ಈಸಿ ವರ್ಡ್ಸಲ್ಲಿ ಹೆಂಗೆ ಅರ್ಥ ಮಾಡಿಸ್ಬೇಕು ಅಂತ. ನಾನು ಬೇರೆ ಕೋರ್ಸ್ನ ಇನ್ನೂ ಬೇರೆ ಕೋರ್ಸ್ ಸ್ಟಾರ್ಟ್ ಮಾಡ್ಕೊತೀವಿ. ಇನ್ನು ಅದಕ್ಕೆ ಸೆಟಪ್ ಹೆಂಗೆ ಮಾಡ್ತೀವಿ ಎಲ್ಲ ಪ್ರತಿಯೊಂದು ಶೇರ್ ಮಾಡ್ತೀವಿ. ಸೊ ತುಂಬ ಜನಕ್ಕೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ.